ಎಸ್, ತಮ್ಮ ಫಸ್ಟ್ ರಿಯಾಕ್ಷನ್ ಸರ್. ಅವರು ಹೇಳ್ತಾ ಇದ್ದಾರೆ ಇದೆಲ್ಲವೋ ಪ್ಯೂರ್ಲಿ ಷಡ್ಯಂತ್ರ, ಕಾನ್ಸ್ಪಿರಸಿ ಬೈ ಬಿಜೆಪಿ. ಯಾವುದು ಷಡ್ಯಂತ್ರ ಸರ್? ಇದರ ಭಾಗಿಯಾಗಿ ಮಂಡ್ಯದ ಒಕ್ಕಲಿಗ ಸಮುದಾಯ ಎಲ್ಲರ ಜೊತೆ ಒಂದು ರೀತಿಯಲ್ಲಿ ಸಾಮರಸ್ಯದಿಂದ ಇರುವಂತಹ ಸಮುದಾಯ, ಪ್ರಾಬಲ್ಯ ಇರುವಂತಹ ಒಕ್ಕಲಿಗರು, ಅಂಥವರ ಮಧ್ಯದಲ್ಲೇ ಈ ತರದ್ದು ಅಂತ ಅಂದಿಟ್ಬಿಟ್ರಲ್ಲ. ಕಾಂಗ್ರೆಸ್ ಹೇಳೋ ಪ್ರಕಾರ ಗಣಪತಿ ಆರಾಧನೆ ಮಾಡಬಾರ್ದಾಗಿತ್ತ, ಬಳಸ್ಕೊಳ್ಳೋದು ಬೇಡ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ ತಾಳ್ಮೆಯಿಂದ ಇಷ್ಟವರೆಗೂ ಹೇಳಿದ್ರೆ ಮತ್ತು ಮತ್ತೊಬ್ಬರಿಗೆ ಬಹಳ ಒಳ್ಳೇದು. ಕಾಂಗ್ರೆಸ್ ಅಂದ್ರೆ ಕಚ್ಚಾಡ್ಸೋದು ಅಂತ ಹೇಳ್ತಾರೆ, ಮಾತಿನಲ್ಲೂ ಕಚ್ಚಾಡೋದು ಬೇಡ. ಪ್ರಶ್ನೆಯನ್ನು ಕೇಳಿದರೆ ಉತ್ತರವನ್ನು ಪಡೆಯುವಂಥದ್ದು ಬಹಳ ಒಳ್ಳೇದು. ಈ ರೀತಿ ಅರ್ಚಾಡೋದ್ರಿಂದ ಅರ್ಥ ಆಯ್ತಲ್ಲ, ನಮ್ಮ ಮದ್ದೂರಿನಲ್ಲೇ ಕೂತ್ಕೊಂಡು ಹೋಗ್ಬಿಟ್ಟು ಇವರೇನು ಶಾಂತಿ ಸಭೆ ಇಲ್ಲಿಂದ ಏನ್ ಮಾಡೋದ್ ಬೇಕಾಗಿಲ್ಲ, ಏನೇನಾಗಿದೆ ಆಲ್ರೆಡಿ ಹೇಳಿದ್ರು. ನಮ್ಮ ಒಕ್ಕಲಿಗರು ಅಂತಂದ್ರೆ ಸರ್, ನಮ್ಮ ಒಕ್ಕಲಿಗರು ಯಾರು ಸರ್? ಹಂಗಾರೆ ಗಣಪತಿ ಆರಾಧನೆ ಮಾಡಬಾರ್ದಾಗಾದ್ರೆ, ಗಣಪತಿ ಸೆಲೆಬ್ರೇಷನ್ ಮಾಡಂಗಿಲ್ವಾಗಾದ್ರೆ, ಮಾಡಿರೋದೇ ವಿರೋಧನ ಕಾಂಗ್ರೆಸ್ನವ್ರಿಗಾಗಾದ್ರೆ, ಪ್ರಶ್ನೆ ಏನಾಗಾದ್ರೆ ನಿಮ್ಗೆ ನೀವಿಂತ ಬಣ್ಣ ಬಳಸಬೇಡಿ ಅಂತ ಹೇಳ್ತೀರಾ? ಕಾಂಗ್ರೆಸ್ನವ್ರಿಗೆ ಯಾವ ಒಂದು ನೈತಿಕತೆ ಹಕ್ಕಿದೆ ಇವತ್ತು ಹೇಳೋದಕ್ಕೆ? ಇಂಥದೇ ಬಣ್ಣ ಬಳಸಬೇಕು ಅಂತ ಹಾಗಾದ್ರೆ ನಿಮ್ಮ ಆಚರಣೆ ಯಾವ್ದಾಗಾದ್ರೆ, ನಿಮ್ಮ ಆಚರಣೆ ಯಾವ್ದಾಗಾದ್ರೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ, ಅವ್ರಿಗೆ ಉತ್ತರ ಕೊಟ್ಬಿಡ್ತೀನಿ ಆಮೇಲೆ ಹೇಳಿರಂತೆ. ಇಂಥದೇ ಬಣ್ಣ ಬಳಸಬೇಕು ಅಂತ ಇವ್ರು ಅಧಿಕೃತವಾಗಿ ಗಣಪತಿನ ಕಾಂಗ್ರೆಸ್ ನಮ್ಮ ಜನರು ನಮ್ಮ ದೇಶದಲ್ಲಿ ಯಾವ ಆಚರಣೆ ಮಾಡಬೇಕು ಕಾಂಗ್ರೆಸ್ನಿಂದ ಅವಶ್ಯಕತೆ ಇಲ್ಲ. ಆರಾಧನೆ ಮಾಡೋದಕ್ಕೆ ಗೋವಿಂದರಾಜ್ ಅವರೇ, ಬೇಯಿಸ್ಕೊಳ್ಳೋದಕ್ಕೆ ಧರ್ಮಸ್ಥಳ ಈಗ ಗಣೇಶದರಲ್ಲಿ ಒಂದು ಭಾಗಿಯಾಗಿ ಈ ರೀತಿಯಾಗಿ ಮಾಡ್ತಾ ಊರಿನ ಪ್ರಮುಖರೆಲ್ಲ ಸೇರಿ ನಮ್ಮ ಊರು ಚೆನ್ನಾಗಿರ್ಬೇಕು, ನಮ್ಮ ರಸ್ತೆ ಚೆನ್ನಾಗಿರ್ಬೇಕು, ನಾವೆಲ್ಲ ಸಂತೋಷವಾಗಿ ಒಂದು ವಿಜೃಂಭಣೆಯಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಬಿಡೋದ್ರಿಂದ ನಮಗೆ ಸಂತೋಷ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಿರ್ತಕ್ಕಂಥದಕ್ಕೆ ಇವತ್ತು ಸರ್ಕಾರದ ಭಾಗವಾಗಿ ಅದಕ್ಕೆ ಸೆಕ್ಯೂರಿಟಿ ಕೊಡುವಂತ ಕೆಲಸ ಮಾಡಬೇಕಾಯಿತು. ಯಾಕೆ ನಿಮಗೆ ಗೊತ್ತಿರ್ಲಿಲ್ವಾ? ಒಂದು ಗಣಪತಿ ಪ್ರೊಸೆಷನ್ ಹೋಗುತ್ತೆ ಅಂದಾಗ ಯಾವ ರೀತಿಯಾದ ಸೂಕ್ತವಾದ ಕ್ರಮ ತಗೊಳ್ಬೇಕು. ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಬಿಜೆಪಿ ಅಪೋಸಿಷನ್ ಅಲ್ಲಿ ಇರುತ್ತೆ, ಅವಾಗ ಇದು ಗಲ್ಬೆ ಆಗುತ್ತೆ. ಉತ್ತರ ಕೊಡಿ ಸರ್. ಯಾಕೆ ನನ್ನ ಪ್ರಶ್ನೆಗೆ ಉತ್ತರ ಇದೆ ಸರ್. ಒಂದು ಮೆರವಣಿಗೆನ ಹೀಗೆ ಹೋಗ್ಬೇಕು ಅಂತ ಯಾಕೆ ರೂಟ್ ಹಾಕ್ತೀರಾ? ಹಾಗಾದ್ರೆ ಹೀಗೆ ಹೋಗ್ಬೇಕು, ಇಂತ ಗಲ್ಲಿಲೇ ಹೋಗ್ಬೇಕು, ಇಂತ ರಸ್ತೆಲೇ ಹೋಗ್ಬೇಕು ಗೊತ್ತಿತ್ತಲ್ಲ. ರಾಜಬೀದಿ ಮೆರವಣಿಗೆಯಲ್ಲಿ ನಿಮ್ಮ ಮಸೀದಿ ಇದ್ರೆ ಒಂದ್ ನಿಮಿಷ ಅವರ ಆಚರಣೆ ಭಾಗವಾಗಿ ಅವ್ರ ಘೋಷಣೆ ಹೋಗಿದ್ರೆ ನಿಮಗೆ ಆಯ್ತು ಸರ್. ಒಂದ್ ನಿಮಿಷ ನಾವು ಗಣೇಶನು ಅಷ್ಟೇ ಪ್ರೀತಿ ಮಾಡ್ತೀವಿ, ಇವ್ರು ಎಷ್ಟು ಮಾಡ್ತಾರಂತ. ನಾನು ದೇವಸ್ಥಾನ ಹೋಗ್ತೀನಿ, ಮಸೀದಿ ಹೋಗ್ತೀನಿ. ನಾನು ಇವತ್ತು ಪ್ರಶ್ನೆ ಆಗ್ತಾ ಕ್ರಮ ಮಾಡಿ ಸರ್. ಈಗ ನಾವು ಮೆರವಣಿಗೆ ಮಾಡ್ತೀವೋ, ರಸ್ತೆಯಲ್ಲಿ ಹೋಗ್ತೀವೋ, ಇನ್ನೊಂದು ವಿಜೃಂಭಣೆ ಆಚರಣೆ ಏನೋ ಒಂದು ಮಾಡಕ್ಕೆ ಅಂತ ನಮ್ಮ ಮಸೀದಿ ಮುಂದೆ ಹೋದ್ರೆ ನಿಮ್ಗೆ ಯಾಕೆ ಬೇಜಾರು? ಬೆಳಗಾದ್ರೆ ಒಂದೇ ನಿಮಿಷ ನೀವ್ ಹೇಳಿದ್ರಲ್ವಾ ಮಿಸ್ಟರ್ ಆಬಾಜ್ ಅವರೇ, ಶಹಬಾಜ್ ಅವರೇ, ಈಗ ಸರ್ ದಿನಕ್ಕೆ 6 ರಿಂದ 7 ಸರಿ ಇವರು ಮೈಕಿನ ಮೂಲಕ ಇವತ್ತು ಆಜಾನ್ ಕೂಗ್ತಾರೆ ಸರ್. ನಮಗೆ ಕೇಳಿಸಲ್ವಾ ಸರ್? ನಾವು ಕೂತಿಲ್ವಾ ಸರ್? ಸುಮ್ನೆ ನಾವು ಆಚರಣೆ ಮಾಡ್ಬೇಕಾದ್ರೆ ಏನೋ ನೀವು ಸ್ಪೀಕರ್ ಹಾಕಲ್ಲ, ನಮ್ದಾದ್ರೂ ವರ್ಷಕ್ಕೆ 2 ಸಲ ಹಬ್ಬ ಅದನ್ನೇ ಹೇಳ್ತಾರಲ್ಲ, ಆಚರಣೆಗೆ ಇಲ್ಲ ಅಡೆತಡೆಗಳು. ವರ್ಷ ಪೂರ್ತಿ ಹಬ್ಬ ನೀವು ಪ್ರಶ್ನೆ ನಾವು ಆಚರಣೆ ಮಾಡೋ ಸಂದರ್ಭದಲ್ಲಿ ಬೇಜಾರಾಗ್ತಾ ಇದೆ. ಬೇಜಾರು ಏನಕ್ಕೆ ಆಗ್ತಾ ಇದೆ ಹೇಳಿ? ನಿಮಗೆ ಮಾಹಿತಿ ಇದ್ರೆ ನನ್ನ ಪ್ರಕಾರ ಈ 5 ವರ್ಷ ನಿಮ್ದೇನು 2.5 ವರ್ಷ ಇದರಲ್ಲಿ 2024 ತಗೊಳ್ತೀನಿ ನಾನು, ಎಷ್ಟು ಪ್ರಕರಣಗಳು ನಾಗಮಂಗಲದ ಹೋದ ವರ್ಷ ಇದೇ ರೀತಿಯಾದಂಥ ಕಲ್ಲು ತೂರಾಟ, ಶಾಂತಿ ಸಭೆ ಮಾಡಿಕೊಂಡು ಈ ಕಡೆ ಮುಖಂಡರು ಫೈನಲಿ ಇದೆ ವಾಂಟೆಡ್ ಅಪ್. ಈಗ ಇಲ್ಲಿ ಏಟು ತಿಂದಂತಹ ಜನ ಏನಾಗ್ಬೇಕ್ರಿ? ನೀವೇ ಒಕ್ಕಲಿಗರ ಪರವಾಗಿ ಮಾಡ್ತಾ ಇದ್ದೀರಾ. ಇಲ್ಲೇ ಅರ್ಥ ಮಾಡ್ಕೋಬೇಕಾಗಿರೋದು ನೋಡಿ,
ಆ ಪ್ರಯೋಗಶಾಲೆಯನ್ನ ಯಾವ ಪ್ರಯೋಗಶಾಲೆ ರೀ? ನಿಮ್ಮ ಕಾಂಗ್ರೆಸ್ಸಿನ ತಲೆ ಎಲ್ಲ ಬುಡ ಇಲ್ಲದೆ ಯಾವ್ದೋ ಒಂದು ಇದನ್ನ ಆಚರಣೆಗಳನ್ನ ಹೇಳಕ್ಬಿಟ್ಟು ಇವತ್ತು ಎಲ್ಲವನ್ನ ಮೇಲೆ ಏರಿ ಹಿಂಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಮಾಡಕ್ ನೀವು ಕಾಂಗ್ರೆಸ್ನವ್ರು ಎಲ್ಲ ಒಂದ್ ಕಡೆ ನೀವು ಕಾನೂನು ರೀತಿಯಲ್ಲಿ ಆಚರಣೆಗಳನ್ನ ನಿರ್ಬಂಧ ಏರಕ್ ಸ್ಟಾರ್ಟ್ ಮಾಡಿದ್ರೆ ರಾಜ್ಯದ ಪರಿಸ್ಥಿತಿ ಏನ್ರಿ ಹಾಗಾದ್ರೆ? ಹೀಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಯಾಕೆ ನೀವು ಜವಾಬ್ದಾರಿ ಇಲ್ವಾ? ನಿಮ್ಮ ಸಮುದಾಯದವರಿಗೆ ನೀವು ನಾವು ಮಾತಾಡ್ಬೇಕಾದಾಗ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಿಮ್ಮ ನಿಬಂಧನೆ ಪ್ರಶ್ನೆ ಅಲ್ಪಸಂಖ್ಯಾತ ಸಮುದಾಯಕ್ಕೂ ಅನ್ವಯ ಆಗುತ್ತಾ ಅಂತ? ಎಲ್ಲರಿಗೂ ಅನ್ವಯ ಆಗುತ್ತೆ. ಕಾನೂನು ಎಲ್ಲರಿಗೂ ಒಂದೇ. ಈ ಭಾರತ ದೇಶದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ಏನಾದ್ರು ಕಾನೂನು ರಚನೆ ಆಗಿದ್ರೆ ಅದು ಎಲ್ಲಾ ಸಮುದಾಯಕ್ಕೂ ಸೇರೆ ಆಗುವಂಥದ್ದು. ಈ ವಿಚಾರವಾಗಿ ನಿಮಗೆ ಪೂರ್ವ ಮಾಹಿತಿ ಇರಲಿಲ್ಲ? ಒಂದು ನಿಮಿಷ ಅರಗ ಜ್ಞಾನೇಂದ್ರ ಅವರು ಏನ್ ಕಾನೂನು ತಂದಿದ್ರು ಅದನ್ನ ನಾವು ಮುಂದುವರಿಸಿದ್ದೇವೆ. ಆರ್ ಅಶೋಕ್ ಅವರು ಮುಂದುವರೆದ ಭಾಗದಲ್ಲಿ ಏನೇನ್ ಸುಮ್ನೆ ನೀವೇನೇನೋ ಹೇಳ್ಬೇಡ್ರಪ್ಪ. ಕಾನೂನು ಏನೇಂತಂದ್ರು ಒಂದು ನಿಮಿಷ. ಹೊಸ ಅಂಶಗಳು ಯಾವುದನ್ನು ಸೇರಿಸಿಲ್ಲ ಅದರಲ್ಲಿ. ಯಾವುದೇ ಆಯ್ತಿರಪ್ಪ ಗೋವಿಂದರಾಜು, ಆಯ್ತಿರಪ್ಪ, ಎಲ್ಲ ನೀವೇ ಮಾಡೋದು ಮಾಡ್ಬೋದು ಆಮೇಲೆ ಕಟ್ಟೋದು. ಅರಗ ಜ್ಞಾನೇಂದ್ರ ಅವರು ಆರ್ ಅಶೋಕ್ ಅವರು ಏನು ಏನೋ ಇದು SOP ಏನ್ ರೆಡಿ ಮಾಡಿದ್ರು ಆಯ್ತು ಹೇಳ್ತಾ ಇದೀನಲ್ಲ ಹಿರಿಯಪ್ಪ. ಏನ್ SOP ಮಾಡಿದ್ರು? ಗಣಪತಿ ಕೂರಿಸ್ಬೇಕು ಅಂದ್ರೆ ಪೆಂಡಾಲು, ಅದಕ್ಕೆ ಮುಂಚೆ ಕ್ರಮಗಳೇನು, ಯಾರು ಸಂಘಟಕರು ಯಾವ ರೀತಿ ಪರ್ಮಿಷನ್ ತಗೋಬೇಕು, ಏನ್ ಇವ್ರು ರೂಪಿಸಿದ್ರಲ್ಲ ಕಾನೂನು ಅದು ಯಥಾವತ್ತ ಹಾಗೆ ಇದೆ, ಏನು ಬದಲಾವಣೆ ಆಗಿಲ್ಲ. ಒಂದು ನಿಮಿಷ ಇರ್ರಿ, ಹೇಳ್ತೀನಿ ಒಂದ್ ನಿಮಿಷ ಇರಪ್ಪ. ಆ ಕಾನೂನಲ್ಲಿ ಗಣಪತಿ ಉತ್ಸವ ಆಗಿರ್ಲಿ, ಅಣ್ಣೆಮ್ಮನ ಉತ್ಸವ ಆಗಿರ್ಲಿ, ಅಥವಾ ಕನ್ನಡ ರಾಜ್ಯೋತ್ಸವ ಆಗಿರ್ಲಿ, ಅಥವಾ ಮತ್ತೊಂದು ಕರ್ನಾಟಕ ರಾಜ್ಯೋತ್ಸವ ಕ್ಷಮಿಸಿ, ಬೇರೆ ಬೇರೆ ಉತ್ಸವಗಳ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಆಡಳಿತದ ಇದರಿಂದ ಏನು ನಿಬಂಧನೆಗಳ ಪ್ರಕಾರ ಪರ್ಮಿಷನ್ ತಗೋಬೇಕು, ಯಾರದಕ್ಕೆ ಅರ್ಜಿ ಹಾಕ್ಬೇಕು, ಯಾರು ಪರ್ಮಿಷನ್, ಪ್ರತಿಯೊಂದು ಕಾನೂನು ಇರಪ್ಪ. ಅದೆಲ್ಲ ಆಗಿದೆಯಾ ಇಲ್ವಾ ಹೇಳ್ರಿ? ಆಗಿಲ್ಲ ಅಂತ ನೀವ್ ಹೇಳ್ತಾ ಇದೀರಿ. ಆಪರೇಷನ್ ಪ್ರೊಸೀಜರ್ಸ್ ಹೇಳಿದ್ರಲ್ಲ ಈಗ. ನಿಮಿಷ ಇರಪ್ಪ, ಬಗ್ಗೆ ಎಲ್ಲಾನು ವೈಲೇಷನ್ ಆಗಿದೆ ಅನ್ನೋದು ನಿಮಿಷ ಇರ್ರಿ. ವೈಲೇಷನ್ ಮಾಡಿರೋದು ಯಾರು ಮಾಡಿದಾರೋ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ. ಪೊಲೀಸ್ ಇಲಾಖೆ ಬೆಂಕಿ ಹಚ್ತಾ ಇರೋ ಸಿಮೆಂಟ್ ತಗೊಂಡೋಗಿ ಪ್ರತಾಪ್ ಸಿಮೆಂಟ್ ಇಟ್ಕೊಂಡು ಇದೇ ಕೆಲಸ ನಿಮ್ಗೆ. ಕುತ್ಕೊಳ್ರಿ ಸುಮ್ನೆ. ಆಯ್ತು ನೋಡಿ ಸರ್, ಬ್ರದರ್ ಒಂದ್ ನಿಮಿಷ ಪೂರ್ತಿ ಮಾಡ್ಬಿಡ್ತೀನಿ ನೋಡಿ ಸರ್. ನೀವು ಹೇಳಿದ್ರಿ ಅಲ್ಲಿ ಮಂಗಳೂರು ಭಾಗದಲ್ಲಿ ಇವ್ರು ಆಟೋಟಪ್ಪ ಏನು ನಡೆಯಕ್ಕೆ ಆಗ್ತಾ ಇಲ್ಲ. ಈಗ ಅಲ್ಲಿ ಜನ ಎಲ್ಲ ಎಚ್ಚೆತ್ಕೊಂಡ್ಬಿಟ್ರು. ಯುವಕರುಗಳಿಗೆ ಅಂತ ಹೇಳಿ ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇವತ್ತು ಕಾಂಗ್ರೆಸ್ ಆಟ ಏನು ನಡೀತಾ ಇಲ್ಲ, ಎಲ್ಲ ಹುಡುಗರು ಕನ್ನಡಕ ಪ್ರಭಾಕರನ್ ಮಾತು, ಒಂದ್ ನಿಮಿಷ ಇರಪ್ಪ, ಕನ್ನಡಕ ಪ್ರಭಾಕರನ್ ಮಾತು, ಈ CT ರವಿ ಮಾತು, ಈ ಸುನೀಲ್ ಕುಮಾರ್ ಮಾತು, ಇವ್ರು ಯಾರ ಮಾತು ಅಲ್ಲಿ ಈಗ ಜನ ಸೊಪ್ಪಾಗ್ತಿಲ್ಲ. ಅಲ್ಲಿ ಯುವಕರುಗಳು ಅವ್ರಿಗೆ ಗೊತ್ತಾಯ್ತು ನಮ್ಮನ್ನೆಲ್ಲ ಬಳಸ್ಕೊಂಡು ಇವ್ರು ಹೆಂಗ್ ಅಧಿಕಾರಕ್ಕೆ ಬಂದು ಆಮೇಲೆ ನಮ್ಗೆ ಹೆಂಗ್ ತಿರುಪತಿ ನಾಮ ಹಾಕಿದ್ರು ಅಂತ ಅವ್ರಿಗೆ ಗೊತ್ತಾಯ್ತು. ಮಾಡ್ಬಿಟ್ರು, ಮೋಸ ಮಾಡ್ಬಿಟ್ರು, ಅವ್ರಿಗೆಲ್ಲ ಗೊತ್ತಾಯ್ತು. ಈಗ ಅಲ್ಲೇನು ನಡೀತಾ ಇಲ್ಲ. ಒಂದ್ ನಿಮಿಷ ಇರ್ರಿ. ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿರುವಂತ ಹಳೆ ಮೈಸೂರು ಭಾಗದಲ್ಲಿ ಬಿಡಪ್ಪ ಆಯ್ತು ಗೊತ್ತಿದೆ, ನಿಮ್ ಖಾತೆಯಲ್ಲಿ ಓಪನ್ ಮಾಡಕ್ ಆಗಲ್ಲ ಅಂತ ಗೊತ್ತಾಗಿ ನಿಮಗೆ ಭಯ ಕೇಳಿಸ್ಕೊಳ್ರಿ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅಂತ ಹೇಳಿ ಅಲ್ಲಿ ನಮ್ಮ ಒಕ್ಕಲಿಗರ ಹುಡುಗರನ್ನ ಬಳಸ್ಕೊಂಡು ಪ್ರಯೋಗಶಾಲೆ ಮಾಡಕ್, ಅದು ನಮ್ ಜನರು ನಮ್ಮ ಮುಸಲ್ಮಾನರು ಅಣ್ಣ ತಮ್ಮಂದಿರ ಎತ್ಕಟ್ಟಿ ಬಲಿಪಶು ಮಾಡಕ್ ಮುಸ್ಲಿಮರಿಗೆ ಏನಾದ್ರೂ ಆದಾಗ, ಅಲ್ಪಸಂಖ್ಯಾತ ಸಮುದಾಯವ್ರಿಗೆ ಏನಾದ್ರೂ ಆದಾಗ ನಿಮ್ಮ ಸರ್ಕಾರ ಮೊದಲು ಧ್ವನಿ ಎತ್ತತ್ತೆ. ನಮ್ಮ ಬ್ರದರ್ಸ್ ಅವ್ರ ಅನಕ್ಷರಸ್ಥರು ಬೇಡ ಅದು ಇದು. ಇವಾಗ ಆಯ್ತಲ್ಲ, ನಾವು ಸರ್ಕಾರ ಕ್ರಮ ತೆಗೆದುಕೊಂಡಿಲ್ಲ. ಅದೇ ಮಧ್ಯಾಹ್ನವರೆಗೂ ಕಾಯ್ಬೇಕಿತ್ತು, ಅವತ್ತೇನಾಯ್ತು? ಮಧ್ಯರಾತ್ರಿ ರಿಯಾಕ್ಷನ್. ಒಂದ್ ನಿಮಿಷ ಸರ್, ಆಗಿದ್ರೆ 144 ಸೆಕ್ಷನ್ ಇದೆ
ಕಾನೂನು ಕ್ರಮ ಏನೇನಾಗಬೇಕೋ ಅದು ಮಾಡ್ತಿದ್ದಾರೆ ಅಲ್ಲಿ ಸ್ಥಳೀಯ ಆಡಳಿತ. ಹೌದಾ? ಅಷ್ಟೊಳಗೆ ಇವ್ರದ್ದೇನ್ರಿ ಅವಸರ? ಏನಪ್ಪ ನಿಮ್ಗೆ ಅಲ್ಲ, ಇಲ್ಲಿದ್ದ ಅವಸರ ಇಲ್ಲಿಲ್ವಲ್ಲ ಅಂತ. ಅಲ್ಲ, ಅಲ್ಲೂ ಇದೆ ಅದೇ ಅವಸರ, ಇಲ್ಲೂ ಇದೆ. ನನ್ನ ಕರ್ನಾಟಕ ಶಾಂತಿ ಸರ್ವಜನಾಂಗೀಯ ಶಾಂತಿಯ ತೋಟ. ಶಾಂತಿ ಇಲ್ಲ ಸರ್, ಮದ್ದೂರಲ್ಲಿ ಶಾಂತಿ ಸಹಬಾಳ್ವೆ. ಇಲ್ಲ. ಒಂದು ನಿಮಿಷ. ಸಹಬಾಳ್ವೆ ಸಹನೆ ಈ ದೇಶದ ಈ ರಾಜ್ಯದ ಮಂತ್ರ. ಕುವೆಂಪು ಅವರು ಹುಟ್ಟಿದ ನಾಡು. ಅಲ್ಲ, ಅಲ್ಲಿ ಸಹನೆ ಇರ್ಬೇಕು. ಬಿಜೆಪಿ ಅವ್ರಿಗೆ ಅದು ಬೇಕಿಲ್ಲ. ತಾಳ್ಮೆ ಇರ್ಬೇಕು. ಓಕೆ, ಶಾಬಾಸ್ ಅವರೇ, ಕಡೆ ಸಾವರ್ಕರ್ ಬೇಕು ಇವ್ರಿಗೆ. ಅದಕ್ಕೋಸ್ಕರ ಹೌದ್ರಿ, ಏನ್ ಮಾಡ್ತಿದ್ದಾರೆ? ಬೇಕೇ ಬೇಕ್ರಿ. ಶಾಬಾಸ್ ಅವರೇ, ಶಾಬಾಸ್ ಅವರೇ, ಒಂದ್ ನಿಮಿಷ, ಒಂದ್ ನಿಮಿಷ, ದೇಶ ವಿರೋಧಿ ಭಯೋತ್ಪಾದಕ ಚಟುವಟಿಕೆ ಪ್ರಾರಂಭ ಆಗಿದೆ. ಕೇಳ್ರಿ. ಮಹಾತ್ಮ ಗಾಂಧಿ ಅವ್ರನ್ನ ಶೂಟ್ ಮಾಡಿಸಿದ್ರಲ್ಲ, ಇವ್ರ ಸಂತತಿ. ಓಕೆ 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 ಶಬಾಸ್ ಅವರೇ, ನಿಮ್ಮ ಯಾವ ಹಬ್ಬಕ್ಕೂ ಈ ರೀತಿಯ ತೊಂದರೆಗಳಾಗಲ್ಲ, ಎಲ್ಲವೂ ಸರಾಗವಾಗಿ ಆಗತ್ತೆ. ನಮಗ 1 ವರ್ಷ ಅಂದ್ರೆ ಹಿಂದೂಗಳು ಏನು 1 ವರ್ಷಕ್ಕೊಂದು ಸರ್ತಿ ಗಣಪತಿ ಹಬ್ಬ ವಿಜೃಂಭಣೆಯಿಂದ ಆಚರಿಸ್ಕೊಳ್ಳೋದಕ್ಕೆ ಸಮಯದಲ್ಲಿ ಒಂಟೆ ತರ್ತೀವಿ, ಒಂಟೆ ಸೀಸ್ ಮಾಡ್ತಾರೆ, ಇಲ್ಲ ಸಲ್ಲದು ಆರೋಪ ಮಾಡ್ತಾರೆ. ಅದು ಈಗಿಂದಿಲ್ಲ. ಪದ್ಧತಿ ವಿಚಾರ ಮಾತಾಡ್ತಾರೆ. ನಾವು ಏನ್ ತಿನ್ಬೇಕು ಏನ್ ತಿನ್ಬಾರ್ದು. ಡಿಜೆ ಹತ್ತಿಕ್ಬಿಟ್ರಲ್ಲ ಸರ್, ಹುಡುಗರು ಕುಣಿಯೋದಕ್ಕೂ ಬಿಡ್ಲಿಲ್ಲ. ಒಂದ್ ನಿಮಿಷ. ಗೋವಿಂದರಾಜ್, ಇದೊಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ನೋಡಿ ಸರ್, ಸತ್ಯ ಹೇಳಿ, ಸುಳ್ಳು ಹೇಳಿ ಜನರಿಗೆ ಕಿವಿನ ಬೇಜಾರ ಕೇಳಿಸ್ಕೊಂಡಂಗೆ ಆಗ್ಬಿಟ್ಟಿದೆ. ಇದೊಂದು ಗಣೇಶೋತ್ಸವ ಇದೆಯಲ್ಲ, ಸ್ವಾತಂತ್ರ್ಯದ ಮುನ್ನ ದಿನಗಳಲ್ಲಿ ಜನರನ್ನ ಸಂಘಟನೆ ಮಾಡಿ ಬ್ರಿಟಿಷ್ ವಿರುದ್ಧ ಚಟುವಟಿಕೆಗೆ ಒಟ್ಟಾಗೋದಕ್ಕೆ ಮಾಡಕ್ಕೆ ಅಂತ ಪ್ರಾರಂಭ ಮಾಡಿದ್ದು. ಆನಂತರದ ದಿನಗಳಲ್ಲಿ ಸಾಂಸ್ಕೃತಿಕ ವಾತಾವರಣ ಮತ್ತು ಸಹಬಾಳ್ವೆಗೆ ಉಪಯೋಗ ಆಗಲಿ ಅಂತ ಗಣೇಶೋತ್ಸವ ಮುಂದುವರ್ಸ್ಕೊಂಡ್ ಬಂದಿದ್ದು. ಸಾಂಸ್ಕೃತಿಕ ವಾತಾವರಣ ಈಗ ಇಲ್ಲ. ಯಾಕೆ ಏನಾಯ್ತು? ಪ್ರಚೋದನೆ ವಿಷಯಗಳು ಯಾಕೆ ಕಾಂಗ್ರೆಸ್ ಅವರಿಗೆ ಕಾಣಿಸ್ತಾ ಇಲ್ಲ? ಹಾಗಾದ್ರೆ ಯಾಕೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಅವರಿಗೆ? ಬೇರೆ ಕಡೆ ಇದೆಯಾ ಇಲ್ವಾ? ಕಾಂಗ್ರೆಸ್ ಅವ್ರಿಗೆ ಯಾಕೆ ಕಾಣಿಸ್ತಾ ಇಲ್ಲ? ಇದನ್ನು ಸಾಂಸ್ಕೃತಿಕ ವೇದಿಕೆ, ಸಾಂಸ್ಕೃತಿಕ ಚಟುವಟಿಕೆ ಅಂತ ಯಾಕೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನವ್ರಿಗೆ? ಇದು ಹೇಳಿ 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 ಹೇಳಿ. ಸಾಂಸ್ಕೃತಿಕವಾಗಿ ನೀವು ಏನೇ ಮಾಡಿ ನಿಮ್ಗೆ ಅಷ್ಟು ಕಾನೂನು ನಿಮ್ಮ ಪರವಾಗಿ ಕೆಲಸ ಮಾಡಿಲ್ವ? ಮಾಡುತ್ತೆ. ಈಗ ಈ ಭಾಗದಲ್ಲಿ ತಪ್ಪು ಮಾಡಿದ್ರೆ ಇವರು ಕಠಿಣ ಶಿಕ್ಷೆ ಕೊಡಿ, ಅಕಸ್ಮಾತ್ ಈ ಭಾಗದಲ್ಲಿ ತಪ್ಪು ಮಾಡಿದ್ರೆ ಅವ್ರಿಗೂ ಬಿಡಬೇಡಿ. ನಾನು ಒಂದೇ ಒಂದು ಇದಕ್ಕೆ ಪ್ರಶ್ನೆ ಇದೆ. ಕಾಂಗ್ರೆಸ್ ಪ್ರಚೋದನೆ, ಕಾಂಗ್ರೆಸ್ನವ್ರಿಗೆ ದಸರಾ ಉದ್ಘಾಟನೆ ಮಾಡ್ತಾವ್ರೆ, ಅದಕ್ಕೆ ಇದು ಮಾಡಬಾರ್ದಂತ ಒಂದು ಬಿಜೆಪಿಯಿಂದ ಒಂದು ಷಡ್ಯಂತ್ರ ಆಗಿರೋದು. ಪಾತ್ರ ಇಲ್ವಾ ಈ ಕಲ್ತು? ಇಲ್ಲ ಇಲ್ಲ, ಎಲ್ಲಿಂದ ಬಂತು ಕಲ್ಲಾಗಾದ್ರೆ? ಯಾರು ಗೊತ್ತು? ಎಲ್ಲಿಂದ ಬಂತು? ಏನ್ ಮಾಡಿರ್ಬೋದು, ಮಾಡಿರ್ಬೋದು, ಇವರ ಕಳಿಸಿರ್ಬೋದು ಮಸೀದಿ. ಯಾರು ಮಾಡಿಲ್ಲ ಅಂತ ನಾವ್ ಯಾರು ಮಾಡಿಲ್ಲ ಮಾಡ್ಬಿಟ್ಟು ಅವ್ರ ಮೇಲೆ ಹಾಕ್ತಿರ್ಬೋದು. ಶಬಾಸ್ ಅವರೇ, ಶಬಾಸ್ ಅಂದ್ರೆ ಮುಸ್ಲಿಂ ಅವರ ಪರವಾಗಿ ಹೇಳ್ತಾ ಇರುವಂಥದ್ದು, ಇದರಲ್ಲಿ ನಮ್ಮ ಭಾಗಿತ್ವ ಇಲ್ಲ, ಇದು ಕೂಡ ಮಾಡಿಸಿರುವಂತಹ ಪ್ರಯತ್ನ ಷಡ್ಯಂತ್ರದ ಭಾಗದಲ್ಲಿ ಸರ್ಕಾರ ಒಂದು ರೀತಿಯಲ್ಲಿ ಸಮರ್ಥಿಸಿಕೊಳ್ತಾ ಹೇಳ್ತಾ ಇರುವಂಥದ್ದು, ನಮಗೆ ಪೂರ್ವ ಮಾಹಿತಿ ಇದ್ದಿದ್ದರೆ ಎಲ್ಲವನ್ನ ತಡೆಗಟ್ತಾ ಇದ್ವಿ ಅಂತ.